ಅವನು ಸ್ವಲ್ಪ ಹಾಗೆ ಸರ್, ಜೊಳ್ಳು ಪಾರ್ಟಿ ಅವನು. ಎಂತಕ್ಕೆ ಎದ್ದಿದ್ದು? ತಿಂಡಿ ತಿಂಡಿ ತಿನ್ನೋದಿಲ್ವಾ? ಅಪ್ಪ ಸುಸ್ತಾಗಿ ಬಿಡ್ತು ನನಗೆ. ತಿನ್ನಿ. ಒಳಗಡೆ ಎಂತಕ್ಕೆ ಹೋಗ್ತಿರೋದು? ಆ ಕಡೆ ಹೋಗ್ಬಿಡಿ, ಅದು ಆ ಬೇವರ್ಸಿ ಮಾಡಿದ್ದು. ಅವಲಕ್ಕಿ ಎಲ್ಲ ಮತ್ತೆ ತರಬೇಕು. ಒಂದೊಂದು ಒಲೆ ಅದು ಅಡಿಗೆಗೆ ಬೇಕಾದಾಗ ತೆಗೆಯುವುದು. ಹುಷಾ, ಹೋಗು ಮೆಲ್ಲ. ಶಾಲೆ ಇಲ್ಲೇ ಇರುದು. ನನಗೆ ಬೇಜಾರಾದಾಗೆಲ್ಲ ಮಕ್ಕಳು ಆಟ ಆಡೋದನ್ನ ನೋಡ್ತಾ ಇರುದು. ಮತ್ತೆ ಇವರು ಯಾರು ನಮ್ಮ ಟೀಚರ್ಸ್ ಎಲ್ಲ ಇಲ್ಲೇ ಬಂದು ತಿಂಡಿ ತಗೊಳ್ಳೋದು. ಮನೆಗೂ ತಗೊಂಡು ಹೋಗ್ತಾರೆ ಕೆಲವೊಂದು ಸಲ. ಮನೆ ಸ್ವಲ್ಪ ಹಳೆದಾಗಿದೆ. ನಮ್ ತಾತ ಕಟ್ಟಿದ್ದು. ತಾಯಿ ಎಲ್ಲ ಇಲ್ಲೇ ಇದ್ದಿದ್ದು, ಆದ್ರೆ ಈಗೆಲ್ಲ ಯಾರು. ಬಾಗಿಲೆಲ್ಲ ಸ್ವಲ್ಪ ಹೋಗಿದೆ. ಇದೊಂದು ಚಿಕ್ಕದು ಅಡಿಗೆ ಮನೆ. ಮನೆ ತುಂಬಾ ಹಳೇದಾಗಿದೆ. ಮನೆ ಮತ್ತೆ ಹೋಟೆಲ್ ಒಂದೇ ಕಡೆ ಇರುದಲ್ಲ, ಹಾಗಾಗಿ ನಿಮ್ಗೆ ಒಂದ್ ಸ್ವಲ್ಪ ಗಲೀಜ್ ಅಂತ ಕಾಣಿಸ್ತದೆ. ಸ್ವಲ್ಪ ಹೋಗಿದೆ, ಬಾಗಿಲೆಲ್ಲ ಹೋಗಿದೆ. ಮೆಲ್ಲ, ಸ್ವಲ್ಪ ಮೆಲ್ಲ ಮಾಡಿ. ಅದೊಂದು ಚಿಕ್ಕದಾಗಿ ಅಲ್ಲಿ ಬಚ್ಚಲ್ ಮಾಡಿದ್ದು. ಮತ್ತೆ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಉಂಟು, ಆಯ್ತಾ. ಅದೆಂತ ಮಾಡುದು, ಹಣಕಾಸು ಸ್ವಲ್ಪ ಜಾಸ್ತಿ ಬೇಕಾಗ್ತದಲ್ಲ, ಹಾಗಾಗಿ ನೋಡುದು. ಎಲ್ಲ ಸ್ವಲ್ಪ ಹಳೇದಾಗಿದೆ, ಎಂತ ಮಾಡ್ಲಿಕ್ಕಿಲ್ಲ ಅಲ್ವಾ. ಇದೆಲ್ಲ ಸ್ವಲ್ಪ ಹೊರಗಡೆ ಎಲ್ಲ ಚಂದ ಮಾಡಿ ಮಾಡ್ಬೇಕು ಅಂತಾನೂ ಉಂಟು. ಮತ್ತೆ ಇಲ್ಲಿ ಸುತ್ತಮುತ್ತ ಯಾವುದು ಹೋಟೆಲ್ ಇಲ್ಲ, ಇಲ್ಲಿ ನಮ್ದೇ ಹೋಟೆಲ್ ಇರುವುದು. ನಮ್ದು ಇಲ್ಲೊಂದು ಸುತ್ತಮುತ್ತ ಒಂದು ಎಷ್ಟು ಒಂದು 4-5 ಹಳ್ಳಿ ಇದೆ, ಆಯ್ತಾ. ಎಲ್ಲ ಹಳ್ಳಿಗೂ ನಮ್ದೇ ಹೋಟೆಲ್ ಇದೆ. ಅದೆಲ್ಲ ಸ್ವಲ್ಪ ಹೊಸದಾಗಿ ಪೇಂಟ್ ಮಾಡಬೇಕು, ಸ್ವಲ್ಪ ಎಲ್ಲ ಹೋಗಿದೆ. ಅದೇ ಹೇಳಿದ್ನಲ್ಲ, 4-5 ಹಳ್ಳಿ ಇದೆ. ಎಲ್ಲ ಹಳ್ಳಿಗೂ ಅಂದ್ರೆ ಇದೊಂದೇ ಹೋಟೆಲ್ ಇರುದು ನಮ್ದು. ಎಂತ ಫೇಮಸ್ ಇಲ್ಲಿ ಸುತ್ತಮುತ್ತ ನಮ್ದು ಹೋಟೆಲ್. ಹೋಟೆಲ್ ವನಜ. ಹೌದು, ಮಾಂಸಾಹಾರಿ. ಫುಲ್ ಫೇಮಸ್ ಇಲ್ಲಿ. ಮೀನೆಲ್ಲ ಬೇಕಂದ್ರೆ ಇಲ್ಲಿಗೆ ಬರುದು ಎಲ್ಲ. ಅದು ನಮ್ಮ ತಾತ ಕಾಲದ್ದು. ಎಂತಕ್ಕೆ ನೋಡ್ತಿರೋದು ನೀವು? ಮೀನ್ ಫ್ರೈ, ಕಬಾಬ್, ಚಿಕನ್ ಸುಕ್ಕ. ಮೀನ್ ಫ್ರೈ ನಮ್ಮ ಹೋಟೆಲಲ್ಲಿ ತುಂಬಾ ಫೇಮಸ್. ಬಂದವರೆಲ್ಲ ಮೀನ್ ಫ್ರೈ ಕೇಳುದು. ನಮ್ಗೆ ಮಾಡಿ ಮಾಡಿ ಸಾಕಾಗ್ತದೆ, ಆದ್ರೆ ನಮ್ಗೆ ಇಷ್ಟ ಮಾಡ್ಲಿಕ್ಕೆ. ಹಳೆದಾದ್ರೂ ಜಾಗ ಸಖತ್ತಾಗಿದೆ. ಸ್ವಲ್ಪ ರಿನೋವೇಷನ್ ಮಾಡಿದ್ರೆ ವಿಲೇಜ್ ಸ್ಟೈಲ್ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಬೋದು.
ಸರ್ ಎಲ್ಲ ಫ್ರೆಂಡ್ ಸಿಗ್ಬೋದಾ? ಫಾರಿನ್ ಕಾಚೆ ತರ್ಸೋಣ ಬಿಡಿ. ಎಂತದ್ರ ಬಗ್ಗೆ ಮಾತಾಡ್ತಿರೋದು? ಬೇಗ ಮಾಡಿ ಸರ್. ಈ ಜನ ಚಪ್ಪೆ ಚಾ ಕುಡ್ದು ನಾಲಿಗೆ ರುಚಿಯೆಲ್ಲ ಹಾಳಾಗಿದೆ. ಹೇಯ್, ಎಂತದ ಎಂತ ಅಧಿಕ ಪ್ರಸಂಗ ಮಾತಾಡೋದು ನೀನು? ಎಂತ ಬಂದವ್ರ ಮುಂದೆಲ್ಲ ಅಂತ ನಾನು ಮರ್ಯಾದೆ ತೆಗಿತೀಯನಾ? ಹಿಂಗೆ ಮಾತಾಡ್ ನೀನು, ಶುಗರ್ ಬಂದು ಸತ್ತೋಗ್ತೀಯ ನಾಯಿ ನೀನು. ಮಾತಾಡ್ತ ಕುಡಿಯ. ಮಿಸ್ಟರ್ ಸುಂದರ್ ಅವರೇ, ಹೋಟೆಲ್ ಯಾವಾಗ ಬಿಟ್ಕೊಡ್ತೀರಿ? ಎಂತ ಎಂತ ಹೋಟೆಲ್ ಬಿಟ್ಕೊಡೋದ್ರ ಬಗ್ಗೆ ಎಲ್ಲ ಮಾತಾಡ್ತಿರೋದು? ಅರ್ಥ ಆಗ್ಲಿಲ್ಲ. ಅದೇ ಈ ಹೋಟೆಲ್ ಯಾವಾಗ ಬಿಟ್ಕೊಡ್ತೀರಾ ಅಂತ ಕೇಳಿದೆ. ಎಂತ ಎಂತ ಮಾತಾಡ್ತಿರೋದು? ಎಂತ ನಿಮ್ ತಲೆ ಮೇಲೆ ಎಂತ ಮರ ಬಿದ್ದಿದ್ಯಾ? ಎಲ್ಲ ಸೇರಿ ಇದೆ. 2 ತಿಂಗಳಿಂದನೇ ಈ ಜಾಗದ ರಿಜಿಸ್ಟ್ರೇಷನ್ ನನ್ನ ಹೆಸರಿಗಾಗಿದೆ. ನೀವು ಆದಷ್ಟು ಬೇಗ ಈ ಜಾಗ ಖಾಲಿ ಮಾಡಿದ್ರೆ ನಿಮಗೆ ಒಳ್ಳೇದು. ಎಂತ ಮಾತಾಡ್ತಿರುದ? ಎಂತ ಮಾತಾಡ್ತಿರುದ? ಅದೆಲ್ಲ ಸಾಧ್ಯ ಇಲ್ಲ. ಎಲ್ಲಿಂದಲೋ ಬಂದ್ಕಂಡೀಗ ಜಾಗ ನಂದು ಹೋಟೆಲ್ ನಂದಂತಂದ್ರೆ ಅದೆಂತ ನಂಬೋ ಮಾತಾ ಅದು? ಪಾಪ ಬಿಸ್ಲಲ್ಲಿ ಬಂದಿದ್ದಾರೆ, ತಿನ್ಸಿ ಕಳಿಸು ಅಂತಂದ್ರೆ ಹೋಟೆಲ್ ನಂದಂತೆ ಜಾಗ ನಂದಂತೆ. ಬೇರೆ ಯಾವ್ದೋ ಜಾಗಕ್ಕೆ ಬಂದಿರ್ಬೇಕು ನೋಡಿ. ಇಲ್ಲ ಕರೆಕ್ಟ್ ಆಗೇ ಬಂದಿದ್ದೀವಿ ಅಲ್ಲ ಬೇಬ್? ಎಂತ ಬೇಪು ಬಂದ್ಕೊಂಡು ಆ ಸೂಟೆ ಹತ್ರ ಎಂತ ಕೇಳುದು? ಆಗಿಂದ ಕಾಣ್ತಿದ್ದೀನಿ, ಸಿಡಕ್ ಮೂತಿ ಸಿಂಡ್ರಿ ತರ ಕೂತಿದ್ದಾಳೆ. ಅವಳ ಹತ್ರ ನೀವು ಕೇಳುದು? ನನಗ್ ಗೊತ್ತಿದೆ ನಂಗೆ. ಇದು ಯಾರೋ ನಮ್ಮ ಊರವ್ರದೇ ಷಡ್ಯಂತ್ರ. ಹೋಳಿ ಮಕ್ಕಳು ನನ್ ಬಾಯಿಗೆ ಮಣ್ಣು ಹಾಕಿ ಅವ್ರ ಬೇಳೆ ಬೇಯಿಸ್ಕೊಳ್ಳುದೇ ಕೆಲ್ಸ. ಬಡ್ಡಿ ಮಕ್ಕಳು ಹೊಟ್ಟೆ ತುಂಬಾ ತಿಂತಾರೆ. ಈ ಹೋಟೆಲ್ ನಿಮ್ದಲ್ಲ, ಜಾಗನು ನಿಮ್ದಲ್ಲ. ನಡೀರಿ ನಡೀರಿ, ಇಬ್ರು ನಡೀರಿ. ನಡಿ. ಕೂಲ್ ಯಾಕೆ ಉಸಿರು ನಿಂತೋಗುತ್ತೆ? ಎಂತದ ನೀನೆಂತದ ನನ್ಗೆ ಉಸಿರು ಹೋಗುತ್ತಂತ ಹೇಳುದ? ನೀನೆಂತ ನನ್ಗೆ ಹೇಳುದ? ಇಷ್ಟೊತ್ ತನಕ ಬನ್ಸ್ನ ಮುಕ್ಕದಿಯಲ್ಲ, ಮುಚ್ಕೊಂಡ್ ಅದ್ರ ದುಡ್ಡಿಟ್ಟು ನಡಿ. ಮಾತಾಡ್ತಾನೆ. ಹೋಟೆಲ್ ನಂದಂತೆ ಹೋಟೆಲ್. ನಡಿಯ. ನನ್ನ ಬಗ್ಗೆ ಇನ್ನ ಗೊತ್ತಿಲ್ಲ ಬೇಬ್, ಸ್ವಲ್ಪ ಹೇಳು. ಏಯ್, ನೀನ್ ಕೂತ್ಕೊಳ್ಳೆ ನಾಯಿ. ಬಂದ್ಬಿಟ್ಲು ನಂದೆಲ್ಲಿ ಇಡ್ಲಿ ಅಂತ. ಎಂತದ ಪಟಿಂಗ? ಎಂತ ಹೋಟೆಲ್ ನಿಂದ, ಜಾಗನಿಂದ ಸೊಂಟ ಮುರಿತೇನೆ ನಿಂದು. ನನ್ ಪ್ರಾಣ ಹೋದ್ರು ನಾನು ಇಲ್ಲಿಂದ ಅಲ್ಲಾಡೋದಿಲ್ಲ. ನಡಿ, ಮುಚ್ಕೊಂಡ್ ನಡಿ. ನೋಡು, ಹೆಂಗ್ಸು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದೀನಿ, ಕೂಲ್ ಆಗಿದ್ದೀನಿ. ನನ್ನ ಹತ್ರ ಯಾವ್ದೆಲ್ಲ ಇಟ್ಕೋಬೇಡ. ಎಂತದ ಎಂತ? ನೀನ್ ಯಾರ ನನ್ಗೆಂತ ಹೇಳುದ? ನೀನ ಎಂತ ಹೇಳುದು ನನ್? ನೀನು ಬಾ, ನಡಿ ನಡಿ, ಬಾ ಬಾ, ಬಾರ ಇಲ್ಲಿ, ಬಾರ ಇಲ್ಲಿ, ಬಾರ ಬಾರ. ಎಂತದ? ಎಂತ ಎಂತ ನಿಂದ? ಎಂತ ಮಾತಾಡುದು ನೀನು? ಜಾಗನಿಂದ ಜಾಗನಿಂದ? ಹೇ ಕಂಡಿರೆ ನೀನೆಂತ ಮಧ್ಯ ಬರುದು? ನಿಂದೆಂತ? ನನ್ನ ಮೇಲೆ ಕೈ ಮಾಡಿದ್ಯಾ, ಅನುಭವಿಸ್ತೀಯಾ? ಎಂತದ ಎಂತ ಎಂತ ನಿಂದು? ನೀನ್ ಯಾವಂತ ನನ್ನ ಹೋಟೆಲಿಗೆ ಬಂದ್ಬಿಟ್ಟು ನಂದ್ ಹೋಟೆಲ್ ಅಂತ ಹೇಳ್ತಿದ್ದೆ ನೀನು? ಎಂತ ಅನುಭವಿಸೋದು? ಎಂತ ಅನ್ಕೊಂಡಿದ್ಯಾ? ಇನ್ನೊಂದ್ ಸತಿ ಏನಾದ್ರೂ ಬರ್ಬೇಕು, ಸೊಂಟ ಮುರಿದೇ ಇದ್ರೆ ನೋಡು. ನಡಿ, ಮುಚ್ಕೊಂಡು. ಹೋಗಲ್ಲ ಕಣ, ಇದು ನನ್ ಜಾಗ, ಇಲ್ಲೇ ಇರ್ತೀನಿ. ಹೋಗಲ್ವಾ? ಅದೇನ್ ಮಾಡ್ತೆ ಮಾಡ್ಕೊ. ಹೋಗಲ್ವಾ? ಇಲ್ಲ ಮಾಡ್ತೀನಿ. ಅವನಿಗೀಗ ತಾನೇ ಮಾತಾಡ್ತೀನಿ. ಇನ್ನೊಂದ್ ಸತಿ ಈ ಕಡೆ ಬಂದ್ರೆ ಸೊಂಟ ಮುರಿತೇನೆ ಮಕ್ಕಳ. ಟಾಕೀಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆಪ್.